ಕಾರ್ಕಳ ಕ್ಷೇತ್ರದ ಮತದಾರ 2004ರಿಂದ ಬಿಜೆಪಿಯನ್ನು ಬಿಟ್ಟುಕೊಟ್ಟಿಲ್ಲ. ಬಿಜೆಪಿ ಆ ಕ್ಷೇತ್ರದಲ್ಲಿ ಭದ್ರವಾಗಿದೆ ಎಂದು ರಾಜ್ಯ ಬಿಜೆಪಿ ಘಟಕದ ಪ್ರಧಾನ ಕಾರ್ಯದರ್ಶಿ ಸುನಿಲ್ ಕುಮಾರ್ ಹೇಳಿದರು. ಕಾರ್ಕಳ ಮಂಜುನಾಥ್ ಪೈ ಸಭಾಂಗಣದ ದಿವಂಗತ ನರಸಿಂಹ ಪುರಾಣಿಕ ವೇದಿಕೆಯಲ್ಲಿ ನಡೆದ ಕಾರ್ಕಳ ಬಿಜೆಪಿ ಪಕ್ಷದ ವತಿಯಿಂದ ನೂತನವಾಗಿ ಆಯ್ಕೆಯಾದ ಲೋಕಸಭಾ ಸದಸ್ಯರು ಹಾಗೂ ವಿಧಾನ ಪರಿಷತ್ ಸದಸ್ಯರಿಗೆ ಅಭಿನಂದನಾ ಸಮಾರಂಭದಲ್ಲಿ ಅವರು ಮಾತನಾಡಿದರು. ಲೋಕಸಭಾ ಚುನಾವಣೆಯಲ್ಲಿ ರಾಜ್ಯದಲ್ಲಿ 19 ಸ್ಥಾನಗಳಲ್ಲಿ ಬಿಜೆಪಿ ಗೆಲುವು ಪಡೆದಾಗ ಗ್ಯಾರಂಟಿಯಿಂದ ನಮಗೆ ವೋಟ್ ಬರಲಿಲ್ಲ ಎಂದು ದೂಷಿಸುವುದರ ಬದಲಾಗಿ ಆಡಳಿತ ಸರಿಯಿಲ್ಲ ಎಂಬುದನ್ನು ಕಾಂಗ್ರೆಸ್ ಅರಿತುಕೊಳ್ಳಬೇಕಾಗಿದೆ. ಕಾಂಗ್ರೆಸ್ ಪಕ್ಷದಲ್ಲಿ ತಲ್ಲಣಗಳು ಉಂಟಾಗಿದೆ. ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ಬಳಿಕ ಕಾಂಗ್ರೆಸ್ ಶಾಸಕ ಕೂಡ ಈ ಬಾರಿ ಗುದ್ದಲಿ ಪೂಜೆ ಮಾಡಲಿಲ್ಲವೆಂದು ಹೇಳಿದರು. 42,747 ಮತಗಳು ಹೆಚ್ಚುವರಿಯಾಗಿ ಕಾರ್ಕಳದಲ್ಲಿ ಬಿಜೆಪಿಗೆ ಬಂದಿರುವಂತದ್ದು. ಅವತ್ತಿನಿಂದ ಇವತ್ತಿನ ತನಕ 2004ರಿಂದ ಇವತ್ತಿನ ತನಕ ಕ್ಷೇತ್ರದ ಮತದಾರ ಬಿಜೆಪಿಯನ್ನ ಬಿಟ್ಟುಕೊಡ್ಲಿಲ್ಲ. ಬಹಳ ದೊಡ್ಡ ಪ್ರಮಾಣದಲ್ಲಿ ಜನತೆ ಬಿಜೆಪಿಯನ್ನ ಬೆಂಬಲಿಸ್ತಾನೆ ಬಂದಿದ್ದಾರೆ. ಸಂಪೂರ್ಣವಾಗಿ ಗ್ಯಾರಂಟಿ ಯೋಜನೆಗಳನ್ನ ಅನುಷ್ಠಾನ ಮಾಡೋದ್ರಲ್ಲೇ ಕಾಂಗ್ರೆಸ್ ಸರ್ಕಾರ ಸಂಪೂರ್ಣವಾಗಿ ವಿಫಲ ಆಯಿತು. ಕೇವಲ ಗ್ಯಾರಂಟಿ ಅಂತೇಳಿ ಜಪ ಮಾಡ್ತಾ ಬಂದ್ರು. ಈಗ ನಾವು 19 ಸ್ಥಾನಗಳನ್ನ ಗೆದ್ದ ನಂತರ ಇವತ್ತು ಗ್ಯಾರಂಟಿ ನಮಗೆ ವೋಟ್ ಕೊಡ್ಲಿಲ್ಲ, ಗ್ಯಾರಂಟಿ ನಮಗೆ ಲಾಭ ತರಲಿಲ್ಲ ಅಂತೇಳಿ ಕಾಂಗ್ರೆಸ್ಸಿನ ಶಾಸಕರೇ ಮಾತಾಡ್ಲಿಕ್ಕೆ ಶುರು ಮಾಡಿದ್ದಾರೆ. ಎಲ್ಲಿಯ ತನಕದ ಬೆಲೆ ಏರಿಕೆಗಳ ಕರ್ನಾಟಕದಲ್ಲಿ ನಡೀತು. ಒಂದು ವರ್ಷದಲ್ಲಿ ಎಷ್ಟು ಯೋಜನೆಗಳನ್ನ ಈ ಸರ್ಕಾರ ರದ್ದು ಮಾಡ್ತು, ಎಲ್ಲ ಯೋಜನೆಗಳನ್ನ ಸತ್ಯನಾಶ ಮಾಡಿ ಬಿಜೆಪಿ ಕಾಲದ ಜನಪ್ರಿಯ ಯೋಜನೆಗಳನ್ನು ಎಲ್ಲದನ್ನು ಕೂಡ ರದ್ದು ಮಾಡಿ ಗ್ಯಾರಂಟಿಯ ಜಪವನ್ನ ಅವೈಜ್ಞಾನಿಕವಾಗಿ ತಂದ್ರು. ಅದು ಕೂಡ ಸರಿಯಾಗಿ ಅನುಷ್ಠಾನ ಆಗಲಿಲ್ಲ. ಇವತ್ತು ಜನ ಶಾಪ ಹಾಕುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಸಿದ್ದರಾಮಯ್ಯನವರ ಭಾಷೆಯಲ್ಲಿ ಹೇಳಬೇಕು ಅಂತಂದ್ರೆ ಮಾನ ಮರ್ಯಾದೆ ಇದ್ರೆ ಕೊಡ್ಬೇಕು ನೀವು. ಯಾಕೆಂದ್ರೆ ನೀವು ಅದೇ ಭಾಷೆಯಲ್ಲಿ ಮಾತಾಡ್ತಾ ಇದ್ರಿ, ಬಿಜೆಪಿಯವರಿಗೆ ಮಾನ ಮರ್ಯಾದೆ ಇಲ್ಲ ಅಂತ. ನಿಮಗೆ ಮಾನ ಮರ್ಯಾದೆ ಇದ್ರೆ ಗ್ಯಾರಂಟಿ ಯೋಜನೆಯನ್ನು ಮುಂದುವರಿಸಬೇಕು. ನಿಮಗೆ ಮಾನ ಮರ್ಯಾದೆ ಇದ್ರೆ ಡೀಸೆಲ್ ಮತ್ತು ಪೆಟ್ರೋಲ್ ಬೆಲೆಯನ್ನ ಇವತ್ತು ಕಡಿಮೆ ಮಾಡುವಂತಕ್ಕೆ ನೀವು ಹೆಜ್ಜೆಯನ್ನ ಇವತ್ತು ಇಡಬೇಕು ಬಂಧುಗಳೇ. ನಾವು ಮೊನ್ನೆ ಪದಾಧಿಕಾರಿಗಳು ಯೋಚನೆ ಮಾಡ್ತಾ ಇದ್ವಿ, ಕಾರ್ಕಳದಲ್ಲಿ ನಮ್ಮ ಸರ್ಕಾರ ಇದ್ದಾಗ ಎಲ್ಲ ಯೋಜನೆಗಳ ಮಂಜೂರಾತಿ ಆಗಿತ್ತು. ಆ ರೀತಿ 73 ಕೋಟಿ ರೂಪಾಯಿ ಯೋಜನೆಗಳಿಗೆ ಈ ಸರ್ಕಾರ ಇವತ್ತು ತಡೆಯನ್ನು ಒಡ್ಡಿದೆ. ಸನ್ಮಾನ ಸ್ವೀಕರಿಸಿ ಮಾತನಾಡಿದ ಸಂಸದ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರು, ಕಾಂಗ್ರೆಸ್ನ ಅಪಪ್ರಚಾರದ ನಡುವೆ ಅಭೂತಪೂರ್ವ ಗೆಲುವಾಗಿದೆ. ನನ್ನ ಗೆಲುವಿಗೆ ಕಾರ್ಕಳದ ಕೊಡುಗೆ ಅಪಾರ. ಕಾರ್ಯಕರ್ತರ ಶ್ರಮಕ್ಕೆ ಸಂದ ಗೆಲುವು ಎಂದು ಹೇಳಿದರು. ವಿಧಾನ ಪರಿಷತ್ನ ಸದಸ್ಯ ಪ್ರಭಾಕರ್ ಸರ್ಜಿ ಅವರು ಮಾತನಾಡಿ, ಇದು ಕಾರ್ಯಕರ್ತರ ಗೆಲುವಾಗಿದೆ. ಕಾರ್ಯಕರ್ತರ ಶ್ರಮ ಯಶಸ್ವಿಯ ಕಾರಣ ಪದವೀಧರ ಕ್ಷೇತ್ರ ಅನಾಥವಾಗಿಸಲು ಬಿಡಲಿಲ್ಲ ಎಂದರು. ವೇದಿಕೆಯಲ್ಲಿ ಪಕ್ಷದ ಹಿರಿಯ ಮುಖಂಡರಾದ ಬೋಳಾ ಪ್ರಭಾಕರ್ ಕಾಮತ್, ಎಂಕೆ ವಿಜಯ್ ಕುಮಾರ್, ಗೇರು ಅಭಿವೃದ್ಧಿ ನಿಗಮದ ಮಾಜಿ ಅಧ್ಯಕ್ಷ ಮಣಿರಾಜ್ ಶೆಟ್ಟಿ, ಮಂಗಳೂರು ವಿಭಾಗ ಪ್ರಭಾರಿ ಉದಯಕುಮಾರ್ ಶೆಟ್ಟಿ, ಕಾರ್ಕಳ ವಿಧಾನಸಭಾ ಕ್ಷೇತ್ರದ ಚುನಾವಣಾ ಪ್ರಭಾರಿ ಯುವ ಮೋರ್ಚಾ ರಾಜ್ಯ ಕಾರ್ಯದರ್ಶಿ ವಿಖ್ಯಾತ್ ಶೆಟ್ಟಿ, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ರೇಷ್ಮಾ ಉದಯಕುಮಾರ್ ಶೆಟ್ಟಿ, ಜಿಲ್ಲಾ ಉಪಾಧ್ಯಕ್ಷರಾದ ಮಹಾವೀರ ಹೆಗ್ಡೆ, ಜಯರಾಮ್ ಸಾಲಿಯನ್, ಜಿಲ್ಲಾ ವಕ್ತಾರ ಮುಟ್ಲಪಾಡಿ ಸತೀಶ್ ಶೆಟ್ಟಿ ಮುಂತಾದವರು ಉಪಸ್ಥಿತರಿದ್ದರು. ಖಲೀಲ್, ವಿ4 ನ್ಯೂಸ್, ಕಾರ್ಕಳ.